ನೋಡಿ ಹೇಳಿ ಅಂದ್ರೆ ನನ್ನ ಮಗಳು ನಿಮ್ಮ ಜೊತೆ ಬರೋಕ್ಕೆ ನಾನು ಒಂದೊಳ್ಳೆ ಪ್ಲಾನ್ ಮಾಡ್ಬಿಟ್ಟಿವ್ನಿ. ಏನು ಗೊತ್ತಾ, ನಾನು ಹೆಂಗೋ ಮಾಡ್ಬಿಟ್ಟು ಒಪ್ಪಿಸ್ತೀನಿ ಬಿಡಿ. ನೋಡಿ, ನನ್ನ ಮಗಳಿಗೆ ಇಲ್ಲಿಗೆ ಬರೋಕ್ಕೆ ಹೇಳಿವ್ನಿ, ಬಾ ಅಂತ ಹೇಳ್ಬಿಟ್ಟು. ಸರಿ ಬರ್ತೀನಿ ಕಣಮ್ಮ ಅಂತನೂ ಹೇಳೋಳೆ. ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಹೋಯ್ತೀನಿ ನನ್ನ ಮಗಳು. ಅವಳನ್ನ ಒಪ್ಪಿಸ್ತೀನಿ ನಾನು. ಇಲ್ಲ ನೀನು ನಿನ್ನ ಗಂಡನ ಜೊತೆ ನೀ ಸಂದಕ್ಕಿರು ಅಂತ ಹೇಳ್ತೀನಿ. ಅದು ಏನು ಹೇಳ್ತಾಳೋ ಆಮೇಕಿಂದ ನೋಡೋಣ. ಅವಳೇನ ನಾನು ಇಲ್ಲ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನೋಡು, ನೀನು ಇಲ್ಲ ಅಂದರೆ ನಾನು ಬಾವಿಗೆ ಬೀಳ್ತೀನಿ ಅಂತ ಎದುರಿಸ್ತೀನಿ. ಅಯ್ಯೋ ಅತ್ತೆ, ಅತ್ತೆ, ಎಷ್ಟು ಒಳ್ಳೆ ಪ್ಲಾನ್ ಮಾಡಿದ್ದೀರಾ ಅತ್ತೆ ನೀವು. ನನಗೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ಸಿದ್ಧ ಆಗಿದ್ದೀರಲ್ಲ ಅತ್ತೆ. ಅದಕ್ಕೆ ಅತ್ತೆ ನಂಗೆ ನೀವು ಅಂದರೆ ತುಂಬ ಇಷ್ಟ ಆಗೋದು ಕಣತ್ತೆ ನನಗೆ. ನೀವು ಅಂದರೆ ನಂಗೆ ಭಾಳ ಇಷ್ಟ ಕಣತ್ತೆ. ಇದೇ ವಿಷಯಕ್ಕೆ ನನಗೆ ನಂಗೆ ಭಾಳ ಇಷ್ಟ ಕಣತ್ತೆ. ನೀವು ಅಂತ ಹೇಳಿದ್ರೆ ನೀವು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀರಲ್ಲ ಅತ್ತೆ ನೀವು. ಅದಕ್ಕೆ ನಂಗೆ ನೀವು ಅಂದರೆ ಇಷ್ಟ. ಅದಕ್ಕೆ ದರಿದ್ರು ನಾನು ಹೆಂಡ್ತಿನ ಬಿಟ್ಬಿಟ್ಟು ಇಲ್ಲಿ ಗಂಟ ಬಂದಿರೋದು ನೀವು ನೋಡಿಕೊಂಡು. ಅತ್ತೆ, ಏನಾರ ಮಾಡಿ, ಆದರೆ ನನ್ನ ಹೆಂಡ್ತಿನ ಮಾತ್ರ ಒಂದು ಮಾಡಿಬಿಡಿ ಅತ್ತೆ, ಇನ್ನೇನೂ ಬೇಕಿಲ್ಲ. ಅಳಿಯಂದ್ರೆ ನಾನು ಅದಕ್ಕೆ ತಾನೇ ಪ್ರಯತ್ನ ಪಡ್ತಿರೋದು. ನಾನು ಅದಕ್ಕೇನೆ ನಿಧಾನಕ್ಕೆ 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 ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನು ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಈಗ ನನ್ನ ಮಗಳಿಗೆ ಹಂಗಲ್ಲ ಕಣಮ್ಮ ಹಿಂಗಲ್ಲ ಅಂತ ಏನಾರ ಒಂದು ಬುದ್ಧಿ ಮಾತು ಹೇಳಿದ್ರೆ ಆರಾಮಾಗಿ ಒಪ್ಕೊಂತಾಳೆ. ಸರಿ ಸರಿ ಆಯ್ತಮ್ಮ ಆಯಿತು ಅಂತೇಳ್ಬಿಟ್ಟು ಒಪ್ಕೊಂತಾಳೆ. ನೋಡ್ತಿರು ಮಗನೇ, ನೀನೇನು ನನ್ನ ಮಗ ಇದ್ದಂಗೆ ಏನೇ ಬಿಡು. ನೀನಂತೂ ನೋಡ್ತಾ ಇರು, ಹೆಂಗನ ಮಾಡಿ ನನ್ನ ಮಗಳನ್ನ ನಿನ್ನ ಒಂದು ಮಾಡಿಬಿಟ್ಟು ನೀವಿಬ್ರು ರಾಜ ರಾಣಿ ಥರ ನಾನು ಕಣ್ಣಾರೆ ನೋಡ್ತೀನಿ. ಹಾಗೆ ಮೊಮ್ಮಗುನೇ ತಾಟಾಡಿಸ್ತೀನಿ, ನೋಡ್ತಾ ಇರು. ಆ ಬಿಲಾಲಿ ಅವಳೆಲ್ಲ ಕಿತ್ತೋಗಿರೋಳು ನನ್ನ ಸೊಸೆ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಳಿಯಂದ್ರೆ ನಾನು ಹೇಳಿರೋ ಆಕ್ಟಿಂಗ್ ನಿಮಗೆಲ್ಲ ಒಪ್ಪಿಗೆ ತಾನೇ? ಅತ್ತೆ, ನೀವೇನತ್ತೆ ಹಿಂಗೆ ಹೇಳ್ತೀರಾ? ನನಗಂತೂ ಪೂರ್ತಿಯಾಗಿ ಒಪ್ಪಿಗೆ ಐತೆ ಕಣತ್ತೆ. ನೋಡಿ ಅತ್ತೆ, ನೀವು ಬಾವಿಗೆ ಬೀಳ್ರಿ, ಏನು ತೊಂದರೆ ಇಲ್ಲ, ನಾನು ನೋಡ್ಕೊತೀನಿ ಎಲ್ಲನೂ. ಹಬ್ಬ ಅಳಿಯಂದ್ರೆ, ನೀವು ನನ್ನ ಮಗಳು ಇಬ್ಬರು ಚೆನ್ನಾಗಿದ್ಬಿಟ್ರೆ ಅದಕ್ಕಿನ್ನೂ ಬೇರೆ ಇನ್ನೇನು ಅಳಿಯಂದ್ರೆ ಬೇಕು ನನಗೆ. ಈ ಜೀವ ಅಷ್ಟೇನಿಯೇ ಕೇಳೋದು. ನನ್ನ ಸೊಸೆ ಅವಳಲ್ಲ, ಅವಳು ಮಾತು ನನ್ನ ಮಗಳು ಕೇಳಬಾರ್ದು. ಆ ಕಿತ್ತೋಗಿರೋ ನನ್ನ ಸೊಸೆ ಅವಳಲ್ಲ, ಅವಳು ಬೇಕಂತ ನನ್ನ ಮಗಳನ್ನ ಹಾಳು ಮಾಡೋಕ್ಕೆ ಅಂತಲೇ ಏನೇನೇನೋ ಪ್ಲಾನ್ ಮಾಡಿ ಏನೇನೋ ಮಾಡ್ತಾವಳೆ. ಹಾಳು ಮಾಡಿಬಿಟ್ಟು ಎಂತೆಂಥವ್ರಿಗೂ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಉಲ್ಟಂಪಲ್ಟ ಮಾಡಬೇಕು ಅಂತಲೇ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು. ಇನ್ನೇನು ನನ್ನ ಮಗಳು ಬತ್ತಾಳೆ, ಒಂದು ಮಾತು ಕೇಳ್ತೀನಿ, ಅವಳಿಲ್ಲ ಅನ್ಲಿ ನಾನು ಆಕ್ಟಿಂಗ್ ಶುರು ಮಾಡ್ಕೊತೀನಿ. ಸರಿ ಅತ್ತೆ, ಆಯ್ತು ಅತ್ತೆ. ಅಮ್ಮ, ನೀನ್ ಇವನ್ ಜೊತೆ ಏನವ ಮಾಡ್ತಾ ಇದೀಯಾ? ಈಗ ಯಾಕಮ್ಮಿ ಹಿಂಗ್ ಕೇಳ್ತೀಗ? ನಿನ್ ಗಂಡ ಕಣಮ್ಮಿ, ನಿನ್ ಗಂಡನ ಜೊತೆ ಇನ್ನೇನ ನೋಡಿ ಮಯ್ಯನ್ ಆಗ್ಬೇಕಲ್ವಾ? ಸುಮ್ಕೆ ಹಿಂಗೆ ಮಾತಾಡ್ಕೊಂಡು ನಿಂತಿದ್ದೆ. ನನಗೂ ಅವನಿಗೂ ಡೈವರ್ಸ್ ಆಗೈತೆ ಅಂದಮೇಲೆ ಅವನು ಹೆಂಗಮ್ಮ ನೀನು ಅಳಿ ಆಗ್ತಾನೆ? ನನಗೂ ಅವನಿಗೂ ಇಬ್ರಿಗೂ ಡೈವರ್ಸ್ ಆಗೈತೆ ತಾನೆ? ಇಷ್ಟೆಲ್ಲ ಆದ್ಮೇಲೆ ಮತ್ತವನು ಯಾಕೆ ಅಳಿ 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 ಅಂತೀಯಾ? ಅಮ್ಮ, ಅವನ ಹತ್ರ ಮಾತಾಡೋದು ಬಿಟ್ಬಿಡು. ಅವನಿಗೆ ಹೆಂಡ್ತಿ ಅವಳೆ, ಹೆಂಡ್ತಿ ಜೊತೆ ಸುಖವಾಗಿ ಸಂತೋಷವಾಗಿ ಇದ್ಬಿಡ್ಲಿ. ನೀನು ಸುಮ್ಮನೆ ಅವನ ಹತ್ರ ಮಾತಾಡೋದು, ಅವ್ನು ಮೊದಲೇ ತಲೆ ಕೆಟ್ಟು ಕುಂತವನು, ಹೆಂಗೆ ಸಿಕ್ಕರೆ ಹಂಗೆ ಆಡ್ತಾನೆ. ಅವ್ನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನಾನು ನೀನು ಸಂದಕ್ಕೆ ನೋಡಿದೀವಿ ಕಣಮ್ಮ. ನೀನು ನೋಡಿದೀಗ, ನಾನು ನೋಡಿದ್ದೀನಿ. ನೋಡು, ಇವಾಗ ಅವ್ನ ತಂಟೆಗೆ ನಾವು ಹೋಗೋದು ಬೇಡ, ಬಿಟ್ಬಿಡು. ಅವ್ನ ಪಾಡ್ಗೆ ಅವನಿರಲಿ, ನಮ್ಮ ಪಾಡ್ಗೆ ನಾವಿರೋಣ. ಏ ಮಗಳೇ, ಹೊಳಿ ಅಂದ್ರು ಪೂರ್ತಿ ಬದಲಾಗೋಗ್ಬಿಟ್ಟವ್ರೆ ಮಗಳೇ. ಮೊದಲು ಥರ ಇಲ್ಲ ಹೊಳಿ ಅಂದ್ರು, ಇವಾಗ ಪೂರ್ತಿ ಅಂದರೆ ಪೂರ್ತಿ ಬದಲಾಗವ್ರೆ. ನೋಡು, ಅವ್ರ ಮಕ್ಕ ನೋಡಿದ್ರೆ ನಿನಗೆ ಗೊತ್ತಾಗಲ್ವ ಎಷ್ಟು ಬದಲಾಗವ್ರೆ ಅಂತ ಹೇಳ್ಬಿಟ್ಟು ಒಂದು ಕಿತ್ತ ನೋಡು ಮಕ್ಕವ. ನಿನ್ನ ಶಾನೆ ಇಷ್ಟಪಡ್ತಾರೆ ನೋಡು. ಅವನು ಯಾವನೋ ಕಿತ್ತೋಗಿರೋ ದರ್ಪೇಸಿ ನಮ್ಮ ಮನೆ ಕೂಲಿ ಕೆಲಸ ಮಾಡೋನ್ನ ಮದುವೆ ಮಾಡ್ಕೊಳ್ಳೋದಕ್ಕಿನ್ನೂ ನೋಡು, ನಿನ್ನ ಗಂಡ ಸೂಪರಾಗಿ ಅವನಿ. ಹೆಂಗಿದ್ರು ಬುಡಪ್ಪ ಗಂಡ ಏನ್ರು ಮತ್ತೆ ಒಂದಾಗವ್ರೆ ಅಂತ ಜನ ಮಾತಾಡ್ಕೊಂತಾರೆ ಬಿಟ್ರೆ ನೀನು ಬೇರೆ ಏನು ಕೆಡ್ದಾಗ ಮಾತಾಡ್ಕೊಳಕ್ಕಿಲ್ಲ ಮಗಳೇ. ನನ್ನ ಮಾತು ಕೇಳಿ ಸುಮ್ಕೇಣಿಯ ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಆರಾಮಾಗಿರು. ಈಗ ಮೊದಲು ಥರ ಇಲ್ಲ ಅಳಿಮಯ್ಯ, ಭಾಳ ಬದಲಾಗ್ಬಿಟ್ಟವನಿ. ನಿನಗೋಸ್ಕರ ಆಟ ಓಡಿಸ್ಬೇಕಾದ್ರೂ ಜೀವನ ಮಾಡ್ತಾನಂತೆ. ಅಷ್ಟು ಒಳ್ಳೆಯವನಾಗೋಗ್ಬಿಟ್ಟವನಿ. ನನ್ನ ಮಾತು ಕೇಳಮ್ಮಿ, ಡೈವರ್ಸ್ ಪೇಪರ್ನವ್ರದ್ದು ಬಿಸಾಕ್ಬಿಡು, ಯಾಕೆ ತಲೆ ಕೆಡ್ಸ್ಕೊಂತೀಯ? ಅವು ಎಂತೆಂಥವ್ರೇ ಡೈವರ್ಸ್ ಮಾಡ್ಕೊಂಡು ಮತ್ತೆ ಒಂದಾಗಿರೋರಿಲ್ವೇ? ಬೇರೆ ಯಾರೋ ಒಂದಾಗಿರ್ಬೋದು ಕಣಮ್ಮ, ಆದರೆ ನಾನು ಒಂದಾಗಕ್ಕಿಲ್ಲ. ನೋಡು, ನೀನು ನನಗೆ ಬಲವಂತ ಮಾಡಬೇಡ ಕಣಮ್ಮ. ಇವನು ಬುದ್ಧಿ ನನಗೆ ಚೆನ್ನಾಗಿ ಅರ್ಥ ಆಗೋಗ್ಬಿಟ್ಟೈತೆ. ಇವನು ಎಂಥ ಕಂತ್ರಿ ಅಂತ ಗೊತ್ತು. ನಾನು ಮಕ್ಕೋಗೋದು ಕಳಿಸಿರೋದಕ್ಕೆ ಇವಾಗ ನಿನ್ನಿಂದೆ ಬಂದವನಿ ಕಿಸ್ಕೊಂಡು ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಅಳ್ಳಾಡ್ಸ್ಕೊಂಡು. ಅಮ್ಮ, ಇವನು ಸವಾಸನೇ ನನಗೆ ಬೇಡ ಕಣಮ್ಮ, ಪ್ಲೀಸ್ ಅಮ್ಮ, ಬಿಟ್ಬಿಡು. ಇವನು ಸವಾಸ ನಂಗೆ ದೇವ್ರಣೆಗೂ ಬೇಡ. ಮಕ್ಕ ನೋಡು ಬೆಳಗ್ಗೆ ಎದ್ದು ನಾನು ಉಗ್ತೆ ಅಂತ ನಿಂತಕ್ಕೆ ಬಂದವ್ ನೈಸ್ ಮಾಡೋಕ್ಕೆ. ಅದೆಲ್ಲ ಬುಡಮಿ, ನಿಮ್ಮಿಬ್ರು ಜಗಳ ಇದ್ದಿದ್ದೇನೆ. ಇವಾಗೇನು ಹೇಳು, ನೀವಿಬ್ರು ಒಂದಾಯ್ತೀರಾ? ಹೇಳು, ಚೆನ್ನಾಗಿತ್ತೀರಾ ಇಬ್ರು? ಅವಳಿ ಮೈಯಂಗೆ ಹೇಳ್ಬಿಡು, ಇಲ್ಲ ನಾವಿಬ್ರು ಇನ್ಮೇಲೆ ಸಂದಕ್ಕಿರೋಣ ಅಂತ. ಸಾಧ್ಯನೇ ಇಲ್ಲ. ನಾನು ಬದುಕಿರೋ ತನಕ ಈ ನನ್ನ ಮಗನ ಜೊತೆ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಲೇ ಎತ್ತಿಗೆ ನಿನಗೆ ಮೋಡಿ ಮೋಡಿ ಮಾಡ್ಬಿಟ್ಟವಳೆ. ನಿನಗೆ ನನ್ನ ಮಾತು ಕೇಳೆ ನೀನು. ನಿನಗೇನು ಬಂದಿರೋ ದೊಡ್ಡಪ್ಪತ್ತು ಎತ್ತು ತಾಯಿ ಯಾವತ್ತು ಹಾಳಾಗೋಕೆ ಅಂತ ಹೇಳ್ಬಿಟ್ಟು ಮಾಡೋಕ್ಕಿಲ್ಲ, ಎಲ್ಲ ಉದ್ಧಾರ ಆಗಕ್ಕೆ ಅಂತ ನೀ ಮಾಡೋದು. ಅವ್ನು ಯಾವನ್ನೋ ಬೇವರ್ಸಿನ ಕಟ್ಕೊಂಡ್ರೆ ನಿನಗೂ ಬೇವರ್ಸಿ ಬಾಳ್ ಸಿಗ್ತದೆ. ಅಮ್ಮ, ನನಗೆ ಯಾವ ಬೇವರ್ಸಿ ಬಾಳ್ ಸಿಕ್ಕಿದ್ರು ಪರವಾಗಿಲ್ಲ, ಈ ಬೇವರ್ಸಿ ನನ್ನ ಮಗನ ಜೊತೆ ಮಾತ್ರ ನಾನು ಬದುಕಕ್ಕಿಲ್ಲ. ನೋಡಿದ್ರ ಅತ್ತೆ ಹೆಂಗ್ ಇನ್ಸಲ್ಟ್ ಮಾಡ್ತಾಳೆ ನನ್ನ. ನಾನು ಏನತ್ತೆ ಮಾಡಿದೀನಿ? ಪೂರ್ತಿ ಇನ್ಸಲ್ಟು ಇನ್ಸಲ್ಟು ಇನ್ಸಲ್ಟು. ಇಂಥವಳನ್ನ ನನಗೆ ಎಷ್ಟು ಬೇಜಾರಾಗ್ತೈತಿ. ಎಷ್ಟು ಬೈದ್ರೂ ಇವಳೇ ಬೇಕು ಅಂತ ಹಿಂದೆ ಬಿದ್ದಿದ್ದೀನಿ ನಾನು. ಆದ್ರೂ ಇವಳು ನನ್ನ ಕಂಡ್ರೇನೆ ಆಗಲ್ಲ ನೋಡಿ ಅತ್ತೆ. ಮಗಳೇ, ಕೊನೆ ಕಿತ್ತ ಕೇಳ್ತಾ ಇದ್ದೀನಿ ನೋಡು. ನೀನು ಇವಾಗ ಒಪ್ಕೊಂತೀವಿ ಒಪ್ಕೊಳಕ್ಕಿಲ್ವ ಹೇಳು? ನೀನು ಒಪ್ಕೊಂಡಿಲ್ಲ ಅಂದ್ರೆ ನಾನು ಬಾವಿಗೆ ಬಿದ್ಬಿಡ್ತೀನಿ ಅಷ್ಟೇನೆ. ಅಮ್ಮ, ಏನು ಎದುರಿಸ್ತಾ ಇದೆಯಾ? ಈಗೆಲ್ಲ ನೀನು ಎದುರಿಸೋದೆಲ್ಲ ನಿನ್ನ ಇದು ಮಾಡಬೇಡ. ನೀನು ಎದುರಿಸಿ ಬೆದರಿಸಿ ಎಲ್ಲ ಒಪ್ಸಕ್ಕೆ ಬರಬೇಡ. ನೀನು ಏನು ಮಾಡಿದ್ರು ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಇವನ ಜೊತೆ ಬಾಳಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ನಿಜ ಜಾಸ್ತಿ ಬಲವಂತ ಮಾಡಿದ್ರೆ ನಾನು ಚೆನ್ನಾಗಿರಲ್ಲ ನೋಡು. ಏಯ್, ನಿಂಗೆ ಮಾನ ಮರ್ಯಾದಿಲ್ವೇನಾ? ಒಂದ್ಸಲ ಹೋಗಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಾ? ನಾನು ಹೇಳ್ದೆ ತಾನೆ ಬೇಡ ಅಂತ ಹೇಳ್ಬಿಟ್ಟು ಇವನೊಬ್ಬ.
ನಾನು ಎಷ್ಟು ಕರೆದ್ರು ನೀನು ಬರಲಿಲ್ಲ ನೋಡು. ನಿಮ್ಮ ಅಮ್ಮನ ಮಾತಾದ್ರೂ ಕೇಳು. ಮಗಳೇ, ಕೊನೆ ಕಿತ ಕೇಳ್ತಾ ಇದ್ದೀನಿ. ನೀನು ಇಲ್ಲ ಅಂದರೆ ನಾನು ಹೋಗ್ಬಿಟ್ಟು ಕೆರೆಗೆನೇ ಇಲ್ಲ ಬಾವಿಗೆ ಹೋಗಿ ಬಿದ್ದುಬಿಡ್ತೀನಿ. ನೀನು ಇವನ ಜೊತೆ ಸಂಸಾರ ಮಾಡಲೇಬೇಕು. ಇಬ್ಬರು ಒಂದಾಗಬೇಕು, ಸರಿನೇ? ಅವಾಗ ಹಳೆದೆಲ್ಲ ಮರ್ತುಬಿಡಿ. ಹಳೆದೆಲ್ಲ ಕೆಣಿಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ಲ. ಹಳೆದನ್ನೆಲ್ಲ ಹಳೆದು ಪಾಡೋಕ್ಕೆಲ್ಲ ಬಿಟ್ಬಿಡು. ಹೋಗಿದ್ದೆಲ್ಲನೂ ಹೊಂಟೋಗ್ಬಿಡ್ಲಿ. ಹಳೆದ್ರ ಕತೆ ನಿನಗೆ ಬೇಕಾಗಿಲ್ಲ. ಈಗ ಹೊಸ ಜೀವನ ಶುರು ಮಾಡು. ನೋಡು, ಹೆಂಗೋ ನಿಮ್ಮ ಅಪ್ಪ ನಮ್ಮನ್ನ ಮನೆಗೆ ಬಿಟ್ಕೊಂಡವ್ನಿ, ಹಿಂದೆಗಡೆ ಮನೆ ಕೊಟ್ಟವ್ನಿ. ಅದೇ ಮನೆ ಒಳಗಡೆ ನೀನು ನಿನ್ನ ಗಂಡ ಇಬ್ಬರು ಸುಖವಾಗಿರಿವ್ರಂತೆ. ಇಲ್ಲಮ್ಮ, ನೀನು ಎಷ್ಟು ಹೇಳಿದ್ರು, ಏನು ಬಡ್ಕೊಂಡ್ರು, ಏನು ಮಾಡಿದ್ರು ನಾನಂತೂ ಇವನ ಜೊತೆ ಇರಲ್ಲ. ಅತ್ತೆ. ಹಂಗಾದ್ರೆ ನನ್ನ ಮಾತು ಕೇಳ್ತಿಲ್ಲ ನೀನು. ಬರೀ ಅವಳು ಯಾವಳು ನನಗೆ ಇಷ್ಟ ಆಗದಿರ ನನ್ನ ಸೊಸೆ ಮಾತು ಕೇಳ್ತೀಗ ನೀನು ಅಂತಂದರೆ ನಾನು ಅಷ್ಟೇನಿಯ ಈ ಭೂಮಿ ಮೇಲೆ ಇರಕ್ಕಿಲ್ಲ. ನಾನು ಹೋಗ್ಬಿಟ್ಟು ಕೆರೆಗೋ ಬಾವಿನ ನೋಡ್ಕೊಂಡು ಸತ್ತೋಯ್ತೀನಿ. ಇನ್ನು ಯಾಕೆ ಬೇಕು ನಾನು ನಿನ್ನ ಪಾಲ್ಗೇಳು? ನಿನ್ನ ಪಾಲುಗಲ್ಲ, ನಾನು ಈ ಭೂಮಿ ಮೇಲೆ ಇರೋರ್ಗೆಲ್ಲರಿಗೂ ಪಾಲ್ಗೂ ಸತ್ತೋಗ್ಬಿಟ್ಟೆ ನಾನು ಕೆರೆಗೋ ಬಾವಿನ ನೋಡ್ಕೊತೀನಿ ನೋಡು. ಅತ್ತೆ ಅತ್ತೆ ಬೀಳ್ಬೇಡಿ ಅತ್ತೆ, ನಾನಿದ್ದೀನಿ ನಿಮ್ಮ ಮಳಿಮಯ್ಯ, ನೋಡ್ಕೊತೀನಿ ಅತ್ತೆ. ನಿಮ್ಮ ಮಗಳು ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಅತ್ತೆ, ನಾನಿದ್ದೀನಿ ಅತ್ತೆ ನಿಮ್ಮ ಮಳಿಮಯ್ಯ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಅತ್ತೆ, ನಿಮ್ಮನ್ನ ಸೂಪರ್ ಆಗಿ ನೋಡ್ಕೊತೀನಿ ಅತ್ತೆ. ಇರಿ ಅತ್ತೆ. ನಮ್ಮ ಅಮ್ಮಂಗೆ ಯಾಕೆ ಹಿಂಗೆ ತಲೆ ಕೆಟ್ಬಿಟ್ಟೈತೆ? ನಮ್ಮ ಅಮ್ಮಂಗೆ ಇದ್ಯಾಕೆ ಇವನಿಗೋಸ್ಕರ ಬಾವಿಗೆ ಬೀಳ್ತೀನಿ ಅಂತ ಹೇಳ್ತಾ ಇತ್ತಲ್ಲ? ಆ ಬಾವಿನಾಗ ಏನು ಜಾಸ್ತಿ ನೀರಿಲ್ಲ ಅಲ್ವಾ? ಸೊಂಟ ತನಕ ಬಂದರೆ ಹೆಚ್ಚು. ಆ ಬಾವಿಗೆ ಬಿದ್ಬಿಟ್ಟು ಹೆಂಗೆ ಸಾಯೋಕ್ಕಾಗ್ತೈತೆ? ಕೆರೆಗೆ ಬಿದ್ರಂತೂ ಸಾಯ್ತೈತೆ, ಬಾವಿಗೆ ಬಿದ್ರೇನು ಸಾಯಲ್ಲ ಅನ್ನಿಸ್ತೈತೆ. ಆದರೂ ಕೆರೆಗೆ ಹೋಗ್ತೈತೋ ಬಾವಿಗೆ ಹೋಗ್ತೈತೋ ಒಂದು ಗೊತ್ತಿಲ್ವಲ್ಲ. ಅಕಸ್ಮಾತ್ ಕೆರೆಗೆ ಹೋಗಿ ಬಿದ್ಬಿಟ್ಟು ಸತ್ತೋಗ್ಬಿಟ್ರೆ ಅಯ್ಯೋ, ಇರೋದೊಂದು ಅಮ್ಮ ಮತ್ತು ಅಮ್ಮನ್ನೂ ಕಳ್ಕೊಂಡು ಯಾಕಪ್ಪ ಬೇಕು ಪೊಜಿತಿ? ಮಗಳೇ, ಕೊನೆ ಕಿತ ಹೇಳ್ತಾ ಇದ್ದೀನಿ, ಕೊನೆ ಕಿತ. ಈಗ ನೀನೇನ ಹ್ಞೂ ಅಂದರೆ ನಾನು ಬಾವಿಗೆ ಆರ್ಬಿಡೋದೆ ನೀಯ. ಅಮ್ಮ, ನಿನಗೆ ಯಾಕಮ್ಮ ಅರ್ಥ ಆಯ್ತಿಲ್ಲ? ನಾನು ಹೇಳೋದು ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ? ನೋಡಮ್ಮ, ಬ್ಯಾಡ ಕಣಮ್ಮ. ಈಗ ಊನ ಹೇಳು, ನಿಜವಾಗೂ ನಾನು ಬಾವಿಗೆ ಬಿಡ್ತೀನಿ. ನನಗೆ ಗೊತ್ತಲ್ಲ ನಿನಗೆ ನಾನು ಏನು ಅಂತ ಹೇಳ್ಬಿಟ್ಟು ನಾನು ಮೊದಲನೇ ತಲೆ ಕೆಟ್ಟೋಳು ನಾನು. ನಾನು ಏನು ಬೇಕಾದ್ರೂ ಮಾಡ್ತೀನಿ ನಿನಗೋಸ್ಕರ ಅಂತ ಗೊತ್ತು ತಾನೆ. ನೋಡು, ನನಗೆ ಗ್ಯಾರಂಟಿ ನಾನು ಬಾವಿಗೆ ಬಿದ್ದುಬಿಡ್ತೀನಿ ಹೇಳು. ನೀನು ಅಂದ್ಬಿಟ್ಟು ನಾನು ಬಾವಿಗೆ ಬಿದ್ದುಬಿಡ್ತೀನಿ. ನಿಮ್ಮ ಅಮ್ಮ ಪ್ರಾಣ ಕಳ್ಕೊಂತೀನಿ ಅಂತ ಹೇಳ್ತಾ ಐತೆ. ನಿಮ್ಮ ಅಮ್ಮ ಇಷ್ಟೆಲ್ಲನೂ ಹೇಳ್ತಾ ಐತೆ. ಇಷ್ಟೆಲ್ಲ ಹೇಳಿದ್ರು ನೀನು ಯಾಕೆ ಒಪ್ಕೊಂತ ಇಲ್ಲ ಹೇಳು? ನಿಮ್ಮ ಅಮ್ಮಂಗೆ ನನ್ನ ಜೊತೆ ಬಾಳೋದು ಅಂದರೆ ತುಂಬ ಇಷ್ಟ. ನೀನು ಸುಮ್ಮನೆ ನಾನು ಒಪ್ಕೊಂಬಿಡು. ಇಲ್ಲಾಂದರೆ ನಿಮ್ಮ ಅಮ್ಮನ ಜೀವ ಹೊರಟೋಗ್ಬಿಡ್ತೈತೆ ಅಷ್ಟೇನೆ. ನೋಡು, ಸುಮ್ಮನೆ ನನ್ನ ಮಾತು ಕೇಳಿ ಸುಮ್ಮನೆ ನಾನು ಒಪ್ಕೊಬಿಡು. ನಾನು ನೀನು ಖುಷಿಯಾಗಿ 100 ಕಾಲ ಚೆನ್ನಾಗಿರೋಣ. ಇಲ್ಲ ಅಂದರೆ ನಿಮ್ಮ ಅಮ್ಮ ಬಾವಿಗೆ ಬಿದ್ದುಬಿಟ್ಟು ಸತ್ತೋಗ್ಬಿಡ್ತೈತೆ. ನೋಡು, ನಿಮ್ಮ ಅಮ್ಮನ ಜೀವ ಇವಾಗ ನಿನ್ನ ಕೈಯಾಗೈತೆ. ನೀನು ಏನು ಡ್ರಾಮಾ ನಾಟಕ ಏನು ಮಾಡಿದ್ರು ನಾನು ಬಗ್ಗಲ್ಲಮ್ಮ. ನನ್ನ ಜೀವನ ಹಾಳು ಮಾಡಾಕ್ಬಿಟ್ಟಿದ್ಯಮ್ಮ. ಇನ್ನೂ ಹಾಳು ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲಮ್ಮ. ಅದಕ್ಕೆ ಏನು ಮಾಡಿದ್ರು ಒಳ್ಳೇದಕ್ಕೇನೇ ಮಾಡಿರ್ತದೆ. ಒಂದು ಬಡವನ ಹುಡುಗನ್ನೇ ಹುಡ್ಕೈತೆ ಅಂದ್ರೂ ಆ ಬಡವ ಸಮೇತ ಒಳ್ಳೆನಾಗಿರ್ತಾನೆ, ಅದಕ್ಕೆ ಹುಡುಕಿರ್ತೈತೆ. ಅದು ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೂ ಕೆಟ್ಟ ಉದ್ದೇಶ ಇಕ್ಕೊಂಡಿಲ್ಲ ಅತ್ತಿಗೆ. ನೋಡಮ್ಮ, ನಿನ್ಗೆ ಯಾಕಮ್ಮ ಕಷ್ಟ? ನೀನು ಕಿತ್ತೋಗ್ರೆ ನನ್ನ ಮಗುನ ನಂಬ್ತಾ ಇದೆಯಾ, ಆದರೆ ಅತ್ತಿಗೆನ ನಂಬ್ತಾ ಇಲ್ಲ. ನಿನಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕ. ಅತ್ತಿಗೆನ ನಂಬು. ನೀನು ಅತ್ತಿಗೆನ ನಂಬಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ, ಎಲ್ಲರೂ ಚೆನ್ನಾಗಿರ್ಬೋದು. ಸುಮ್ಮನೆ ನನ್ನ ಮಾತು ಕೇಳಿ ಅತ್ತಿಗೆನ ನಂಬಮ್ಮ, ನಿಜವಾಗೂ. ಅಂದರೆ ನೀನು ನನ್ನ ಮಾತು ಕೇಳಕ್ಕಿಲ್ಲ. ಹೊಳಿ ಅಂದರೆ ನಾನು ಬಾವಿಗೆ ಆರ್ತೀನಿ. ಅಮ್ಮ, ನೀನು ಬಾವಿಗೆ ಆರ್ತೀನಿ ಅಂತ ಹೇಳಿದ್ರೆ ನನಗೇನು ಬೇಜಾರಿಲ್ಲ. ಹಾರು, ನನಗೇನಂತೆ. ಹೊತ್ತಿಗೆಗೋಸ್ಕರ ಅಮ್ಮನ್ನೇ ಸಾಯಿ ಅಂತ ಹೇಳ್ತೀರಾ ಮಗಳು? ಇಂಥ ಮಗಳು ಯಾವ ಪಾಪಿಗೂ ಬೇಡ. ನಾನು ನಿಜವಾಗ್ಲೂ ಆರ್ತಾ ಇದ್ದೀನಿ ಮಗಳೇ, ನಿಜವಾಗ್ಲೂ ಆರ್ತಾ ಇದ್ದೀನಿ. ಹೊಳಿ ಅಂದರೆ ನೋಡ್ಕೊಳ್ಳಿ. ಅತ್ತೆ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಿದ್ದೀರಾ ನೀವು? ಹೊಳಿ ಅಂದರೆ ನಾನು ಆರೇ ಬಿಡ್ತೀನಿ, ನಿಜವಾಗ್ಲೂ ಆರ್ತೀನಿ. ಯಪ್ಪ, ಹೊಳಿ ಅಂದರೆ ಮಗಳೇ. ಅತ್ತೆ ಅತ್ತೆ ಅಮ್ಮ, ನಿನ್ನ ಸೊಂಟಕ್ಕೂ ಬರ್ತಾ ಇಲ್ಲ ನೀರು, ನನಗೆ ಯಾಕೋ ನಗು ಬತ್ತೈತೆ. ಬಾವಿನಾಗ ನೀರು ಕಮ್ಮಿ ಅವೆ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ವಾ? ಈ ಬಾವಿನಾಗೆ ನೀನು ಸಾಯಕ್ಕೆ ಹೋಗ್ತಿದ್ಯಾ, ನಾನು ಅದನ್ನು ನಂಬಬೇಕು. ನನ್ನೇನು ಬಕ್ರ ಮಾಡಕ್ಕೆ ನೋಡ್ತಾ ಇದೆಯಾ? ಇವನು ಯಾಕೆ ಇಲ್ಲೇ ನಿಂತವನೇ? ಆ್ಯಕ್ಟಿಂಗ್, ಓವರ್ ಆ್ಯಕ್ಟಿಂಗು. ನನ್ನನ್ನೇ ಒಪ್ಸಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ನನಗೆ ಗೊತ್ತಿಲ್ವಾ? ಯವ್ವ, ಈ ಬಾವಿನಾಗ ನೀರಿಲ್ವೇ? ಅಳಿ ಅಂದರೆ ಇವನು ಯಾಕೋ ಇನ್ನೂ ಬಾವಿಗೆ ಬೀಳಿಲ್ವಲ್ಲ? ನಾನೇ ಬೀಳಿಸ್ತೀನಿ. ಯವ್ವ ಅತ್ತೆ, ನಾನ್ ಸತ್ತೆ. ಯವ್ವ ನೀರಿದ್ದಿದ್ರೆ ನಿಜವಾಗ್ಲೂ ಆಗ ಎಕ್ಸ್ಕೊಬಿಡ್ತಾ ಇದ್ನ ಏನೋ. ಯವ್ವ ಮನಿಯಾಳಿ, ಹೆಂಗ್ ನನ್ನೇ ಸಾಯ್ಸಾಗ ನೋಡ್ತಿದ್ದೀಗಲ್ಲೇ ನೀನು. ಯವ್ವ, ನಾನು ಸತ್ತೋಗ್ಬಿಟ್ನ. ನಾನು ಒಂದೇ ಏಟಿಗೆ ಸತ್ತೋಯ್ತಿದ್ದೆ. ಬದುಕಿದೆ ಬಡ ಜೀವವೇ ಅಂತ ಹೇಳ್ಬಿಟ್ಟು ಬದುಕಬಿಟ್ಟೆ. ಯವ್ವ ಅತ್ತೆ, ನಿಮ್ಮ ಮಗಳು ನರ್ಕನೇ ತೋರಿಸ್ಬಿಟ್ಲಲ್ಲತ್ತೆ ಒಂದೇ ಕಿತ್ತಾನೆ ನೀಯ. ಯವ್ವ, ಅಯ್ಯಯ್ಯ, ಈ ಪಾಟಿ ನಾಟಕಾಡ ಅವಶ್ಯಕತೆ ಏನಿತ್ತು? ಕಳ್ಳನ ಮಗ ಕಣಮ್ಮ, ಕಳ್ಳನ ಮಗ. ಆ ಕಂಡರ ಮಕ್ಕಳನ್ನ ಬಾವಿಗೆ ತೊಳ್ಬಿಟ್ಟು ಆಳ ನೋಡ್ತಾರಲ್ಲ ಅಂತ ಮಗ. ನೀನು ಬೇಕಾದ್ರೆ ಬಾವಿಗೆ ತೊಳ್ಬಿಡ್ತಾನೆ ಕಳ್ಳನ ಮಗ. ಅವನೇನು ಬಿದ್ದು ಸಾಯಕಿಲ್ಲ. ಅಲ್ಲ ಕಣಮ್ಮ, ನೀರು ಎಷ್ಟವೆ ಅಂತ ನಿನಗೆ ಗೊತ್ತಿಲ್ವೇ? ಬಿದ್ದಲ್ಲ. ನೋಡಮ್ಮ, ಈಗಲೂ ಹೇಳ್ತಾ ಇದ್ದೀನಿ, ಈ ಕಳ್ಳನ ಮಗನ ಮಾತ್ರ ನಂಬೇಡ, ಸರಿನೇ? ಈ ಕಳ್ಳನ ಮಗ ಹುಟ್ಟು 420 ನನ್ನ ಮಗ. ನೀನು 3 ನಾಮ ಹಾಕ್ತಾನೆ ನನ್ನ ಮಗ. ಇವನನ್ನು ಮಾತ್ರ ನಂಬೇಡ ಅಂದ್ರೆ ನಂಬ್ತಿದ್ದೀಗ ನಂಬು. ಅವ್ನು ಚಳ್ಳೆಣ್ಣೆಯೇ ತಿನ್ಸೋದು. ಆ ಎಂಡ್ರು ಬೇಕು, ಈ ಎಂಡ್ರು ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಟ ಆಡಿಸ್ತಾನೆ ಕಳ್ಳನ ಮಗ. 10 ರೂಪಾಯಿ ಹುಟ್ಟಾಕಿಲ್ಲ ಅವನ ಜೊತೆ ಇದ್ರೆ ನೀನು ಹಾಳಾಗೋಯ್ತ್ಯಾ. ಈಗಲೂ ಟೈಮ್ ಐತೆ, ಸುಮ್ಮನೆ ನೀ ನನ್ನ ಮಾತು ಕೇಳಿ.
ಅತ್ತಿಗೆ ಹತ್ರ ಒಂದು ಕ್ಷಮೆ ಕೇಳು. ನಿನಗೂ ನನ್ನಂಗೆ ಏನೇ ಒಳ್ಳೆ ಜೀವನ ಸಿಗ್ತದೆ ಕಣಮ್ಮ. ಈ ಬೇವರ್ಸಿ ನಿಕ್ಕೊಂಬಿಟ್ಟು ಏನು ಪ್ರಯೋಜನ ಇಲ್ಲ. ಅಂಥ ಕಷ್ಟದಾಗ ಏನೇ ಕೈ ಕೊಟ್ಟು ಹೊಂಟೋಗ್ಬಿಟ್ಟ ಕೂಲಿನಲ್ಲಿ ಮಾಡ್ಕೊಂಡಿರ್ಬೇಕಾದ್ರೆ. ಇವಾಗ ಬಂದವನೇ ಅಂದರೆ ಯೋಚನೆ ಮಾಡು, ಅವನಿಗೇನೋ ಕಷ್ಟ ಬಂದಿರ್ತದಲ್ಲಿ, ಅಲ್ಲಿ ಒದ್ದಾಡಂಗೆ ಆಗಿರ್ತದೆ. ಅದಕ್ಕೆ ಹಳೆ ಹೆಂಡತಿ ಪಾದನೆ ಗತಿ ಅಂತ ಹೇಳ್ಬಿಟ್ಟು ಬಂದಿತ್ತಾನೆ. ಅಲ್ಲೇನ ಒಂದು ಚೂರು ಸುರೋಯ್ತಾ ಅವಾಗೆ ಚಂಗು ನನಗೆ ಬಿಟ್ಬಿಟ್ಟು ಅವಳ ಕಡೆ ಕೆಗಿರ್ತಾನೆ. ಇವನ ಕತೆ ನನಗೆ ಗೊತ್ತಿಲ್ವೇನಮ್ಮ, ಸುಮಾರು ನೋಡ್ಬಿಟ್ಟಿದ್ದೀನಿ ಇವನ ಕತೆನ. ಯವ್ವ ಮಗಳೇ, ಅಮ್ಮ ಬಾವಿನಾಗಿದ್ರು ನಿನಗೆ ಮ್ಯಾಲಿಂದ ಖುಷಿ ಆಯ್ತೈತೆ, ನಿಂಗೆ ಆಟ ಆಯ್ತೈತೆ ಅಲ್ವಾ? ಯವ್ವ ಇಲ್ಲಿ ಒದ್ದಾಡ್ತಾ ಇದ್ದೀನಿ ಸಳಿನಾಗೆ, ಗಡಗಡ ಗಡಗಡ ಅಂತ ನುಡುಕ್ತೈತೆ. ಇವಳಿಗೆ ನೋಡಿದ್ರೆ ಇಲ್ಲಿ ಆಟ, ಇವಳಿಗೆ ಬಿದ್ರು ನಂಗೆ ಕರುಣೆ ಇಲ್ವಲ್ಲ. ನಿನ್ ಬೇಕಾದ್ರೆ ಬಾವಿ ಗಂಡನೇ ಬಾವಿಗೆ ತೊಳ್ತಿದ್ದೀಗ ಅಂದ್ರೆ ನೀನು ಲೆಕ್ಕ ಹಾಕು. ನೀನು ಆ ಮಿಲ್ಟ್ರಿ ಅವಳಲ್ಲ, ಅವಳು ಇನ್ನೇನೇನು ಹೇಳ್ಕೊಟ್ಟವಳು ನಿನಗೆ ಅಂತ ಹೇಳ್ಬಿಟ್ಟು ಆ ಗೌರಿ ಹೋಗು. ಆ ಗೌರಿ ನಿನಗೆ ಭಿಕ್ಷೆ ಎತ್ತ ಪರಿಸ್ಥಿತಿ ತಗೊಬಿಟ್ಟು ಬರ್ತಾಳೆ. ಕೊನೆಗೆ ಈ ಅಮ್ಮನೇ ನೀನು ನೆನಪಾಗದ್ ನಿನಗೆ. ಪರವಾಗಿಲ್ಲ ಬಿಡಮ್ಮ, ಭಿಕ್ಷೆ ಎತ್ಕೊಂಡಾದ್ರೂ ಜೀವನ ಮಾಡ್ತೀನಿ. ಈ ನನ್ನ ಮಗನ ಕಟ್ಕೊಂಡ್ರೆ ಇನ್ನೇನು ಸಿಗ್ತದೆ? ಇವ್ನು ನನ್ನ ಮಗನ ಜೊತೆ ಇದ್ರೂ ಭಿಕ್ಷೆ ಎತ್ತಬೇಕು, ಅವನ ಜೊತೆ ಇದ್ರೂ ಭಿಕ್ಷೆ ಎತ್ತಬೇಕು, ಎತ್ತೀನಿ ಬಿಡು. ಆದರೆ ಒಂದೇ ಒಂದು ಕಿತ್ತ ಹೊತ್ತಿಗೆ ಹೇಳಿದ್ರೆ ಮಾತು ಕೇಳಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ. ಬೇಜಾರು ಮಾಡ್ಕೋಬೇಡ. ಈ ನನ್ನ ಮಗನ ಮಾತ್ರ ನಂಬಲೇ ಬೇಡ. ನಿಜವಾಗೂ ಹೇಳ್ತಾ ಇದ್ದೀನಿ, ಇವನಿಂದ ನಿಂಗೆ ಏನೇನು ಇಲ್ಲ, ನಷ್ಟನೇ ಬರೀ ಲಾಭ ಅಂತ ಏನೂ ಇಲ್ಲ. ನನ್ನ ಮಾತು ಕೇಳು, ಹೋಗೋದು ಬಿಸಾಕು. ಸರಿ ಕಣಮ್ಮ, ನಂಗೋಸಿ ಮನೇನ ಕೆಲಸ ಐತೆ. ಇಬ್ರು ಮ್ಯಾಲ್ಗಡಿಗೆ ಎದ್ದು ಬಂದು ಸ್ವಲ್ಪ ಹೊತ್ತು ಬಟ್ಟೆ ಒಣಗಿಸ್ಕೊಂಡು ನಿಧಾನಕ್ಕೆ ಮಂತಾಗ ಬನ್ನಿ. ನನಗೆ ಟೇಮ್ ಇಲ್ಲ, ಹೋಯ್ತೀನಿ. ಮಗಳೇ ಏನ್ಲೆ ಇಷ್ಟೇ ಎಪ್ಪಿರುತ್ತಿ ನಿಂಗೆ ಅಮ್ಮನ ಮೇಲೆ ಎತ್ತು ಒತ್ತು ಆಡ್ಸಿದೀನಿ ನಿನ್ನ. ಆದ್ರೆ ನಿಂಗೆ ಹೊತ್ತಿಗೆನೆ ಹೆಚ್ಚಾಗ್ಬಿಟ್ಲಾ? ಬಾರೆ ಬೆತ್ತು ಬಾರೆ. ಇವನು ಬೇಡ ಕಣಮ್ಮ, ನಿಧಾನಕ್ಕೆ ಬರ್ರಿ. ಹಬ್ಬಬ್ಬ, ಈ ಕಡೆ ಅಳಿಯ ಅತ್ತೆ ಜೋಡಿ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ್ದು. ಅತ್ತೆಗೆ ತಕ್ಕ ಅಳಿಯ. ಸೂಪರ್ ಜೋಡಿ. ನಿಧಾನಕ್ಕೆ ಬರ್ರಮ್ಮ, ಏನ್ ಬೇಜಾರಿಲ್ಲ. ಮಗಳೇ ನಿಂತ್ಕಳಮ್ಮಿ, ಯಾಕೆ ಹಿಂಗೆ ಓಡೋದಿಯೇ? ಯವ್ವಾ, ಈ ಬಾವಿನಾಗ ಇಷ್ಟು ನೀರವೆ. ಸದ್ಯ ಅಕಸ್ಮಾತ್ ಏನಾದ್ರೂ ನೀ ಬಾವಿ ತುಂಬ ನೀರಿದ್ಬಿಟ್ಟು ಹಿಂಗೆ ತೊಳ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಇವಳು ಮಾತಾಡೋಷ್ಟೊತ್ತು ಹೊಗೆ ಹಾಕಿಸ್ಕೊಬಿಡ್ತಾ ಇದ್ವಿ. ಯವ್ವಾ ದೇವ್ರೆ, ಯವ್ವಾ. ಅಳಿ ಅಂದ್ರೆ ಅತ್ತೆ, ಅಳಿ ಅಂದ್ರೆ ಎದೊಳಿ, ನಿಧಾನಕ್ಕೆ ಹೋಗೋಣ ಎದೊಳಿ. ಈ ಮನೆಯಳಿಗೆ ಅವಳೆಲ್ಲ ನನ್ನ ಸೊಸೆ ಮೋಡಿ ಮಾಡ್ಬಿಟ್ಟವಳೆ, ಅದಕ್ಕೆ ಹಿಂಗೆ ಆಡ್ತಾವಳೆ. ಮೋಡಿನ ತೆಗಿಸ್ಬಿಟ್ರೆ ಎಲ್ಲ ಸೊರೈತದೆ. ನಿಧಾನಕ್ಕೆ ಬರ್ರಿ. ಅಳಿ ಅಂದ್ರೆ ಮ್ಯಾಲ್ಗಡಿಗೆ ಹೋಗೋಣ. ಯವ್ವಾ ಸೊಳಿ, ನೀರಾಗ ಅಕಸ್ಮಾತ್ ನೀರಾವು ಏನಾರ ಇದ್ಬಿಟ್ರೆ ಕಚ್ಗಿಸ್ಬಿಟ್ರೆ ಇಲ್ಲೇ ಹೊಗೆ ಹಾಕ್ಸ್ಕೊಬಿಡ್ತೀವಿ. ಯಾಕಬೇಕು? ಯವ್ವ ಅತ್ತೆ, ಈಗಲೇನೇ ಭಯ ಆಯ್ತೈತೆ. ನಿಮ್ಮ ಮಗಳು ನನ್ನನ್ನೇ ಸಾಯ್ಸಾಕ್ ನೋಡೋಳೆ, ಮನೆಯಾಳಿ ಜಾಡ್ಸೋದ್ದಿ. ಯವ್ವ ಹಿಂಗೆ ಆಗ್ಬಿಟ್ರೆ ನಾನು ಹಂಗೆ ಸತ್ತೇ ಹೋಗ್ಬಿಡ್ತಿದ್ದೇನೋ, ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ಟು. ನೋಡಿರಿ ಅತ್ತೆ, ನೋಡಿರಿ ಮ್ಯಾಲ್ಗಡಿಗೆ ನೋಡಿರಿ, ನಿಧಾನ ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸ್ಕೊಂಡು ಹೋಗನಿ. ಯವ್ವ ಆಮೇಲೆ ಈ ಬಾವಿನಾಗ ಏನು ಮಾಡ್ತಿದ್ವಿ ಅಂತ ತಿರುಗಿ ಜನಗಳೆಲ್ಲ ಬಗ್ಗಿ ಬಗ್ಗಿ ನೋಡ್ತವೆ. ಬರ್ರಿ ಹೋಗೋಣ. ಯವ್ವಾ ಹ್ಞೂ ಅಳಿ ಅಂದ್ರೆ ಇವಳು ಮಾತು ಕಟ್ಕೊಂಡು ಇಲ್ಲ ನಿಮ್ಮ ಮಾತು ಕಟ್ಕೊಂಡು ನಿಜವಾಗ್ಲೂ ಬಾವಿಗೆ ಬಿದ್ಬಿಟ್ಟು ದೊಡ್ಡದಾಗಿರೋ ಬಾವಿಗೋ ಕೆರೆಗೋ ಬಿದ್ದಿದ್ರೆ ಇಷ್ಟೊತ್ತಿಗೆ ನಾನು ತಿಥಿ ಆಗೋಗ್ಬಿಟ್ಟದಲ್ಲ ಅಳಿ ಅಂದ್ರೆ. ಇಲ್ಲ ಅತ್ತೆ, ನಾನು ನಿಮ್ಮ ಅಳಿಯ ಕಾಪಾಡ್ತಿದ್ದೆ ಅತ್ತೆ. ನಾನು ಪಿರಾಣ ಕೊಟ್ಟಾದ್ರೂ ಪರವಾಗಿಲ್ಲ, ಕಾಪಾಡ್ತಿದ್ದೆ ಅತ್ತೆ. ನಿಮ್ಗಿರ ಅಂತ ಪ್ರೀತಿನೂ ಆ ಕಿತ್ತೋಗಿರೋ ನನ್ನ ಮಗಳಿಗಿಲ್ವಲ್ಲ ಅಳಿ ಅಂದ್ರೆ.